ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋ ಮೂಲಕ ಎಲ್ಲರಿಗೂ ಒಂದು ಮಾಹಿತಿಯನ್ನ ಹೇಳಬೇಕಾಗಿತ್ತು. ಸೊ ಏನಪ್ಪಾ ಅದು ಮಾಹಿತಿ ಅಂದ್ರೆ, ಸೊ ಅಂಚೆ ಇಲಾಖೆಯ ನೇಮಕಾತಿ ಕುರಿತು ಮಾಹಿತಿ ನೀಡ್ತಾ ಹೋಗ್ತೀನಿ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋ ಮೂಲಕ ನಿಮ್ಗೆಲ್ಲರಿಗೂ ಕೊಡ್ತಾ ಹೋಗ್ತೀನಿ. ಸೊ ನೋಡ್ಬೋದು ಇಲ್ಲಿ. ಸೊ ಈ ಒಂದು ಮಾಹಿತಿ ಫೆಬ್ರವರಿ 11ನೇ ತಾರೀಕಂದು ನ್ಯೂಸ್ ನಲ್ಲಿ ಅಪ್ಡೇಟ್ ಆಗಿತ್ತು. ಸೊ ಏನಪ್ಪಾ ಇದು ಮಾಹಿತಿ ಅಂದ್ರೆ, ಇಂಡಿಯಾ ಪೋಸ್ಟ್ ರಿಕ್ರೂಟ್ಮೆಂಟ್ 2025. ಸೊ ಉದ್ಯೋಗ ಆಕಾಂಕ್ಷಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಅಂಚೆ ಇಲಾಖೆಯ ಒಟ್ಟು 21,413 ಹುದ್ದೆಗಳಿಗೆ ಕಾಲ್ ಫಾರ್ಮ್ ಆಗ್ತಾ ಇದೆ. ಸೊ SSLC ವಿದ್ಯಾರ್ಹತೆ ಹೊಂದಿದವರು ಅಪ್ಲೈ ಮಾಡಬಹುದು. ಸೊ ಕೇವಲ 10th ಪಾಸ್ ಆದವರು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ಸೊ ಸರ್ಕಾರಿ ಉದ್ಯೋಗ ಹೊಂದಬೇಕು ಎನ್ನುವವರಿಗೆ ಅಂಚೆ ಇಲಾಖೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದೆ. ದೇಶಾದ್ಯಂತ ಖಾಲಿ ಇರುವಂತಹ ಬರೋಬ್ಬರಿ 21,413 ಹುದ್ದೆಗಳ ಭರ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಸೊ ಒಟ್ಟು 21,413 ಹುದ್ದೆಗಳು ಕಾಲ್ ಫಾರ್ಮ್ ಆಗ್ತಾ ಇದೆ. ಸೊ ಅದರಲ್ಲಿ ಕರ್ನಾಟಕದಲ್ಲಿ ಎಷ್ಟು ಅಂದ್ರೆ 1,135 ಹುದ್ದೆಗಳು ಕಾಲ್ ಫಾರ್ಮ್ ಆಗ್ತಾ ಇದೆ. ಸೊ ಒಟ್ಟು ಕರ್ನಾಟಕದಲ್ಲಿ 1,135 ಹುದ್ದೆಗಳಿವೆ. ಸೊ ಅಭ್ಯರ್ಥಿಗಳು ಯಾವುದೇ ಪರೀಕ್ಷೆ ಬರೆಯಬೇಕಾಗಿಲ್ಲ. ಸೊ ಹೌದು ಫ್ರೆಂಡ್ಸ್, ಸೊ ಈ ಒಂದು ಹುದ್ದೆಗೆ ಯಾವುದೇ ಪರೀಕ್ಷೆ ಇಲ್ಲ. 10th ಮೆರಿಟ್ ಲಿಸ್ಟ್ ಮೇಲೆ ಈ ಒಂದು ಹುದ್ದೆಯನ್ನ ಭರ್ತಿ ಮಾಡಲಾಗುತ್ತದೆ. ಸೊ ಆಸಕ್ತರು ಏನ್ ಮಾಡಬೇಕು ಅಂದ್ರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಕೊನೆಯ ದಿನಾಂಕ ಎಷ್ಟು ಅಂದ್ರೆ ಮಾರ್ಚ್ 3ನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತದೆ. ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ವಿವರ ಮತ್ತು ವಿದ್ಯಾರ್ಹತೆ ನೋಡೋದಾದ್ರೆ, ಗ್ರಾಮೀಣ ಡೆಕ್ ಸೇವಕ ಅಂದ್ರೆ ಪೋಸ್ಟ್ ಮಾಸ್ಟರ್ ಅಂತ ಹೇಳಿ ಏನ್ ಕರಿತೀವಲ್ಲ, ಸೊ ಇದು ಮತ್ತು ಗ್ರಾಮೀಣ ಡೆಕ್ ಸೇವಕ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳಿ ಕರಿತೀವಲ್ಲ, ಸೊ ಈ ಒಂದು ಹುದ್ದೆಗೆ ಸೊ ಯಾವುದೇ ವಿಶ್ವವಿದ್ಯಾನಿಲಯದಿಂದ 10ನೇ ತರಗತಿ ತೇರ್ಗಡೆ ಆದವರು ಹಾಗೂ ಕಂಪ್ಯೂಟರ್ ಜ್ಞಾನವನ್ನ ಹೊಂದಿರಬೇಕು. ಸೊ 10ನೇ ತರಗತಿ ಪಾಸ್ ಆಗಿರ್ಬೇಕು ಹಾಗೂ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಅನ್ನ ಹೊಂದಿರಬೇಕು. ಇದರ ಜೊತೆಗೆ ಸೈಕಲ್ ಓಡಿಸಲು ತಿಳಿದಿರಬೇಕು. ಸೊ ಈ ಹುದ್ದೆಗೆ ಸಂಬಂಧಪಟ್ಟಂತೆ ವಿವರ ಹಾಗೂ ವಿದ್ಯಾರ್ಹತೆ ಏನಾಗಿರ್ಬೇಕು ಅಂದ್ರೆ 10th ಪಾಸ್ ಆಗಿರ್ಬೇಕು ಹಾಗೂ ಕಂಪ್ಯೂಟರ್ ಬಗ್ಗೆ ಸ್ವಲ್ಪನಾದ್ರೂ ನಾಲೆಜ್ ಇರಬೇಕು ಹಾಗೂ ಸೈಕಲ್ ಓಡಿಸಲು ಬರಬೇಕು. ಸೊ ಇಷ್ಟು ವಿದ್ಯಾರ್ಹತೆ ಇತ್ತು ಅಂದ್ರೆ ಆರಾಮಾಗಿ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇನ್ನು ವಯೋಮಿತಿ ನೋಡೋದಾದ್ರೆ, ಅರ್ಜಿ ಸಲ್ಲಿಸುವವರ ಕನಿಷ್ಠ ವಯಸ್ಸು ಎಷ್ಟಾಗಿರ್ಬೇಕು ಅಂದ್ರೆ 18 ವರ್ಷವಾಗಿರ್ಬೇಕು. ಇನ್ನು ಗರಿಷ್ಠ ವಯಸ್ಸು 40 ವರ್ಷ ಆಗಿರ್ಬೇಕು. ಇನ್ನು ಮೀಸಲಾತಿಗೆ ಅನುಗುಣವಾಗಿ ವಯೋಮಿತಿಯಲ್ಲಿ ಸಡಿಲಿಕೆ ಲಭ್ಯವಾಗಿದೆ. ಸೊ OBC ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೂ SC ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, SC ST ಹಾಗೂ ಮಹಿಳಾ ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳು ಯಾವುದೇ ಅರ್ಜಿ ಶುಲ್ಕ ಪಾವತಿಸಬೇಕಾಗಿಲ್ಲ. ಇನ್ನು ಉಳಿದೆಲ್ಲ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ 100 ರೂಪಾಯಿ ಅರ್ಜಿ ಶುಲ್ಕವನ್ನ ಪಾವತಿಸಬೇಕು. ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಅನ್ನೋದು ನಿಮ್ಮೆಲ್ಲರ ತಲೆಯಲ್ಲಿ ಓಡ್ತಾ ಇರ್ಬೋದು. ಸೊ ಆಯ್ಕೆ ವಿಧಾನ ಯಾವ ರೀತಿ ಅಂದ್ರೆ, 10th ಪಾಸ್ ಆಗಿರ್ತೀರಲ್ಲ, ಸೊ ಆ 10th ಮೆರಿಟ್ ಲಿಸ್ಟ್ ಮೇಲೆ ಆಯ್ಕೆ ಪ್ರಕ್ರಿಯೆಯನ್ನ ಮಾಡ್ತಾರೆ. ಸೊ ಮೆರಿಟ್ ಲಿಸ್ಟ್ ಮೇಲೆ ಒಂದು ಲಿಸ್ಟ್ ಅನ್ನ ಬಿಡ್ತಾ ಹೋಗ್ತಾರೆ. ಸೊ ಆ ಲಿಸ್ಟ್ ನಲ್ಲಿ ಬಂದಂತಹ ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನೆ ಮಾಡಿ ಅದರ ಜೊತೆಗೆ ಸಂದರ್ಶನದ ಮೂಲಕ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನ ನೆರವೇರಿಸಲಾಗುತ್ತದೆ. ಸೊ ಈ ರೀತಿ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಸೊ ಯಾರೆಲ್ಲ 10th ಪಾಸ್ ಆಗಿದ್ದೀರೋ, ಸೊ ಒಳ್ಳೆ ಮೆರಿಟ್ ಇತ್ತು ಅಂದ್ರೆ ಖಂಡಿತ ಈ ಒಂದು ಪೋಸ್ಟ್ಗೆ ನೀವೆಲ್ಲರೂ ಅಪ್ಲೈ ಮಾಡಬಹುದು. ಸೊ ಮಾರ್ಚ್ 3ನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತದೆ. ಸೊ ಪೋಸ್ಟ್ ಮ್ಯಾನ್ ಹುದ್ದೆ ಕೂಡ ತುಂಬಾ ಒಳ್ಳೆ ಹುದ್ದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಸೊ ಕರ್ನಾಟಕದಲ್ಲಿ ಒಟ್ಟು 1,000ಕ್ಕಿಂತಲೂ ಹೆಚ್ಚು ಹುದ್ದೆಗಳಿರುವುದರಿಂದ 10th ಪಾಸ್ ಆದವರು ಒಳ್ಳೆ ಮೆರಿಟ್ ಇತ್ತು ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕಿ ಸೊ ಯಾವುದೇ ಪರೀಕ್ಷೆ ಭಯ ಇಲ್ಲದೆ ಆರಾಮಾಗಿ ನೀವು ಈ ಒಂದು ಹುದ್ದೆಯನ್ನ ಪಡ್ಕೋಬಹುದು. ಸೊ ಇದಾಗಿತ್ತು ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವುದೇ ಹೊಸ ನೋಟಿಫಿಕೇಶನ್ ಬಂದ್ರೂ ಕೂಡ ನಾನು ನಿಮ್ ಜೊತೆಗೆ ಬಂದು ಶೇರ್ ಮಾಡ್ತಾ ಹೋಗ್ತೀನಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಬೈ ಫ್ರೆಂಡ್ಸ್.